ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಮೈಸೂರಿನಲ್ಲೂ ಕೂಡ ತಟ್ಟಿಲ್ಲ ಬಂದ್ ಬಿಸಿ. ಎಂದಿನಂತೆ ಬಸ್ಗಳ ಸಂಚಾರ ಆರಂಭ ಆಗಿದೆ. ಸಬರ್ಬನ್ ಬಸ್ ನಿಲ್ದಾಣದಿಂದ ಹೊರಟಿರುವಂತ ಬಸ್ಗಳು ಎಂದಿನಂತೆ ಬಸ್ಗಳ ಸಂಚಾರ ಆರಂಭ ಆಗಿದೆ. ಬೆಂಗಳೂರು ಯಾವ ರೀತಿಯಾಗಿ ಬಂದ್ಗೆ ಬೆಂಬಲ ಕೊಡ್ತಾ ಇಲ್ವೋ ಅದೇ ರೀತಿ ಎಲ್ಲಾ ಕಡೆ ಮೈಸೂರಿನಲ್ಲೂ ಕೂಡ ಯಾವುದೇ ಬೆಂಬಲ ಇಲ್ಲ. ಬೆಂಗಳೂರು, ಮಂಗಳೂರು ಸೇರಿದಂತೆ ನಾನಾ ಭಾಗಗಳಿಗೆ ಬಸ್ ಸಂಚಾರ ಮೈಸೂರಿನಿಂದ ಶುರುವಾಗಿದೆ. ಮೈಸೂರಿನಲ್ಲೂ ಕೂಡ ಬಸ್ ನಿಲ್ದಾಣದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಯಾರು ಕೂಡ ಫೋರ್ಸ್ಫುಲಿ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಬೇಡಿ, ಬಂದ್ ಮಾಡಿ ಅಂತೇಳಿ ಹೇಳುವಂತಿಲ್ಲ, ಒತ್ತಾಯ ಹೇರುವಂತಿಲ್ಲ. ಈಗಾಗಲೇ ಎಂದಿನಂತೆ ಒಂದೊಂದಾಗಿ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇವೆ. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ನಡೀತಾ ಇದೆ. ಸಬರ್ಬನ್ ಬಸ್ ನಿಲ್ದಾಣದ ಬಳಿ ಪ್ರತಿಭಟಿಸ್ತಾ ಇದ್ದಾರೆ. ಕಾವೇರಿ ನೀರು ಬಿಡಬೇಡಿ ಅಂತ ಘೋಷಣೆ ಕೂಗ್ತಿದ್ದಾರೆ. ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ ಕರ್ನಾಟಕ ಬಂದ್. ಅದನ್ನು ಬಿಟ್ಟರೆ ಯಾವುದನ್ನು ಕೂಡ ಇಲ್ಲಿ ಬಂದ್ ಮಾಡುವಂತಿಲ್ಲ, ಮಾಡಿಸುವಂತಿಲ್ಲ. ಅವರಾಗವರೇ ಬೆಂಬಲ ಕೊಟ್ಟರೆ ಓಕೆ. ಆಟೋ ಚಾಲಕರೇ ಆಗಲಿ ಅಥವಾ ಸಾರಿಗೆಯೇ ಆಗಲಿ, ಯಾರೇ ಆಗಲಿ ಅವರಾಗವರೇ ಸ್ವಯಂ ಪ್ರೇರಿತವಾಗಿ ಬೆಂಬಲ ಕೊಡಬೇಕು. ಫೋರ್ಸ್ಫುಲಿ ಇಲ್ಲಿ ಬಸ್ಸಿಗೆ ಅಡ್ಡ ಹಾಕುವಂತಿಲ್ಲ, ಆಟೋ ಚಾಲಕರನ್ನ ತಡೆಯುವಂತಿಲ್ಲ, ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಸುವಂತಿಲ್ಲ. ಸದ್ಯ ಮೈಸೂರಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಬಂದ್ಗೆ ಅಷ್ಟಾಗಿ ಬೆಂಬಲ ಸಿಗ್ತಾ ಇಲ್ಲ. ಬಟ್ ಕನ್ನಡ ಪರ ಹೋರಾಟಗಾರರು ಮಾತ್ರ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನೆಗೆ ಸೀಮಿತ ಆಗ್ಬಿಟ್ಟಿದೆ ಕರ್ನಾಟಕ ಬಂದ್. ಕೆಲವರು ಪ್ರತಿಭಟಿಸ್ತಿದ್ದಾರೆ, ಕೆಲವರು ಎಂದಿನಂತೆ ತಮ್ಮ ತಮ್ಮ ಜೀವನ ಏನೋ ಅದನ್ನು ನೋಡ್ಕೊಳ್ತಾ ಇದ್ದಾರೆ. ತಮಿಳುನಾಡು